ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ದೋಸ್ತಿ ಮಾಡಿಕೊಳ್ತು. ಯಾಕೆ ಮಾಡಿಕೊಳ್ತು? ಕಳೆದ ಬಾರಿ 29ರಲ್ಲಿ 28 ಗೆದ್ದಿದ್ದಂಥ ಬಿ ಜೆ ಪಿ ಯಾಕೆ ದೋಸ್ತಿ ಮಾಡಿಕೊಳ್ತು ಜೆ ಡಿ ಎಸ್ ಜೊತೆ? ಯಾಕೆ ಅಂತಂದರೆ 2023ರಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 136 ಸ್ಥಾನಗಳನ್ನು ಗಳಿಸಿತ್ತು. ಆ 136 ಸ್ಥಾನಗಳು ಯಾವುದು ಅಂತಂದರೆ ವಿಶೇಷವಾಗಿ ಒಕ್ಕಲಿಗ ಸಮುದಾಯದ ಓಟ್ಗಳನ್ನು 6% ಓಟ್ಗಳನ್ನು ಡಿ ಕೆ ಶಿವಕುಮಾರ್ ಎತ್ತಾಕೊಂಡು ಹೋಗಿದ್ದರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೋದು, ಆ ಕಾರಣಕ್ಕಾಗಿಯೇ ಇಲ್ಲಪ್ಪ ಸಿದ್ದರಾಮಯ್ಯನವರಂತ ನಿನಗೂ ಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದರು. ಒಂದು ವೇಳೆ ಮುಖ್ಯಮಂತ್ರಿ ಈ ಸಲ ಮಾಡದೇ ಇದ್ದರೆ ಆ ಒಕ್ಕಲಿಗರು ತಿರುಗಿ ಬೀಳುವಂಥ ಸಾಧ್ಯತೆ ಇತ್ತು. ಹಾಗಾಗಿ ಜೆ ಡಿ ಎಸ್ ಕೂಡ ಅಲ್ಲಿ ಕೇಂದ್ರದಲ್ಲಿದ್ದರೂ ಕೂಡ ಆದಷ್ಟು ತಡೆಯಿತು ಡಿ ಕೆ ಶಿವಕುಮಾರ್ ಅವರು ಮಾಡಿದಾಗ. ಡಿ ಕೆ ಶಿವಕುಮಾರ್ ಏನು ಸಾಮಾನ್ಯನಾ? ಅವರು ಕೂಡ ಅವ್ರು ಹೇಳಿದ್ರಲ್ವ, ನಾನು ಫುಟ್ಬಾಲ್ ಅಲ್ಲ ಚೆಸ್ ಆಡಿ ಅದನ್ನು ಗಳಿಸ್ಕೊಂಡ್ಬಿಟ್ರು. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಮನೆ ಬಿಡದಿ ಹೋರಾಟ ನಡೆಯಿತು, ಬಿ ಜೆ ಪಿಯವರು ಕಾಣಿಸಲಿಲ್ಲ. ಓಕೆ, ಈಗ ನೆಕ್ಸ್ಟ್ 2 ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ. ಲೋಕಸಭೆಯಲ್ಲಿ ಫ್ರೆಂಡ್ಸ್ ಆಗಿದ್ದರು, ವಿಧಾನಸಭಾ ಚುನಾವಣೆಯಲ್ಲಿ ದೋಸ್ತಿಗಳಾಗಿ ಹೋಗ್ತಾರಾ? ಹೋದರೆ ಲಾಭ ಇರ್ಬೋದೇನೋ. ಆದರೆ ಈಗ ಒಬ್ಬ ಬಿ ಜೆ ಪಿಯಿಂದ ಎಮ್ ಎಲ್ ಎ ಆಗಿರ್ತಾನೆ, ಅವನಿಗೆ ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕಾ? ಅಲ್ಲೊಬ್ಬ ಜೆ ಡಿ ಎಸ್ ಎಮ್ ಎಲ್ ಎ ಕ್ಯಾಂಡಿಡೇಟ್ ಇರ್ತಾನಲ್ಲ, ಅವನು ಜೆ ಡಿ ಎಸ್ಗೆ ಬಿಟ್ಕೊಡ್ಬೇಕಾ? ಯಾರಿಗೆ? ಫಾರ್ ಎಕ್ಸಾಂಪಲ್ ಹಾಸನ ಪ್ರೀತಮ್ಗೌಡದು ಭಯಂಕರ ಇದೆ ನೋಡಿ. ಪ್ರೀತಮ್ಗೌಡ ಅಲ್ಲಿಂದ ಒಮ್ಮೆ ಎಮ್ ಎಲ್ ಎ ಆಗಿದ್ದರು, ಶತಾಯಗತಾಯ ಜೆ ಡಿ ಎಸ್ಸನ್ನು ಕಂಡ್ರೆ ಆಗಲ್ಲ. ಅಲ್ಲಿ ಸ್ವರೂಪ್ ಪ್ರಕಾಶ್ ಅಲ್ವಾ, ಎಚ್ ಎಸ್ ಪ್ರಕಾಶ್ ಅವರ ಮಗ ಸ್ವರೂಪ್ ಗೆದ್ದಿದ್ದಾರೆ ಜೆ ಡಿ ಎಸ್ನಿಂದ. ಈಗ ಅಲ್ಲಿ ಯಾರಿಗೆ ಕೊಡ್ತೀರಿ? ಪ್ರೀತಮ್ಗೌಡ ಕೊಡ್ತೀರೋ, ಸ್ವರೂಪ ಕೊಡ್ತಿರೋ? ಇದು ಗೊಂದಲ ಇದೆ. ಬನ್ನಿ ಅದರ ಬಗ್ಗೆ ಒಂದು ಸ್ಟೋರಿ ಹೇಳ್ತೀನಿ. ರಾಜ್ಯದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ದೋಸ್ತಿ ಹೇಳಿಕೊಳ್ಳುವಷ್ಟು ಉತ್ತಮವಾಗಿಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಮುಂದೆ ದೊಡ್ಡ ಅನಾಹುತ ಆಗೇ ಆಗತ್ತೆ. ಇದರ ಮಧ್ಯೆ ಸ್ಥಳೀಯ ನಾಯಕರಲ್ಲಿ ಟಿಕೆಟ್ ಸಮರ ಶುರುವಾಗಿದೆ. ಯಾರ ಮಧ್ಯೆ? ನಾನು ಪ್ರೀತಮ್ಗೌಡದು ಒಂದು ಸ್ಯಾಂಪಲ್ ಫುಲ್ ಹೇಳ್ತೀನಿ, ಅದಕ್ಕಿಂತ ಮೊದಲು ಈ ಸ್ಟೋರಿ ನೋಡ್ಕೊಂಬನ್ನಿ. ಹಳಿ ತಪ್ತಾ ಇದೆಯಾ ಬಿಜೆಪಿ ಜೆಡಿಎಸ್ ಜೊತೆಗಿನ ಮೈತ್ರಿ? ರಾಜ್ಯ ಬಿಜೆಪಿ ನಾಯಕರಿಗೆ ಕಾಡ್ತಾ ಇದೆಯಾ ಜಗಳದ ಭೀತಿ? ಬಿಜೆಪಿ ಜೆಡಿಎಸ್ ಅದ್ಯಾವಾಗ ಮೈತ್ರಿ ಮಾಡಿಕೊಂಡ್ವೋ ಅಂದಿನಿಂದಲೂ ಒಂದಿಲ್ಲದೊಂದು ಅನುಮಾನ ಶುರುವಾಗಿದೆ. ಕೆಲ ಕ್ಷೇತ್ರಗಳಲ್ಲಿ 2 ಪಕ್ಷಕ್ಕೆ ಪ್ರಬಲ ಅಭ್ಯರ್ಥಿಗಳಿದ್ದಾರೆ. ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಬೀದರ್ ಸೌತ್ ನಲ್ಲಿಯೂ ಬಿಜೆಪಿ ವರ್ಸಸ್ ಜೆಡಿಎಸ್. 2028ರಲ್ಲಿ ಬೀದರ್ ದಕ್ಷಿಣ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರ ಆಗಲಿದೆ. ಕುಮಾರಸ್ವಾಮಿ ಆಪ್ತ ಮಾಜಿ ಮಂತ್ರಿ ಬಂಡೆಪ್ಪ ಕಾಶೆಂಪೂರ್ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಆದ್ರೆ ಹಾಲಿ ಶಾಸಕ ಶೈಲೇಂದ್ರ ಬೇಲ್ದಾಳೆ ಇರೋದ್ರಿಂದ ಕಾಶೆಂಪೂರ್ಗೆ ಟಿಕೆಟ್ ಅನುಮಾನ ಎನ್ನಲಾಗ್ತಿದೆ. ಆದ್ದರಿಂದ ಬಂಡೆಪ್ಪ ಬೀದರ್ ಉತ್ತರಕ್ಕೆ ವಲಸೆ ಹೋಗುವ ನಿರೀಕ್ಷೆ ಇದೆ. ಆದ್ರೆ ಉತ್ತರದಲ್ಲಿ ಗುರುಪಾದಪ್ಪ ನಾಗಮಾರಪಳ್ಳಿ ಮಗ ಹಾಗೂ ಕಳೆದ ಬಾರಿಯ ಪರಾಜಿತ ಅಭ್ಯರ್ಥಿ ಸೂರ್ಯಕಾಂತ್ ನಾಗಮಾರಪಳ್ಳಿ ಬೀದರ್ ಜಿಲ್ಲಾಧ್ಯಕ್ಷ ರಮೇಶ್ ಕುಮಾರ್ ಪಾಟೀಲ್ ಆಕಾಂಕ್ಷಿಯಾಗಿದ್ದಾರೆ. ಅವರ ಕಥೆ ಏನೋ ಅನ್ನೋ ಗೊಂದಲ ಮೂಡಿದೆ. 40ರಿಂದ 50 ಸೀಟ್ ಕೇಳ್ತಿದ್ದಾರೆ ಎಚ್ಡಿಕೆ. ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಬಿಜೆಪಿ ಹೈಕಮಾಂಡ್ಗೆ ಹತ್ತಿರವಾಗಿದ್ದಾರೆ. ಪ್ರಧಾನಿ ಮೋದಿ ಅಮಿತ್ ಶಾ ಜೊತೆ ಉತ್ತಮ ಒಡನಾಟವೂ ಇದೆ. ಇದೇ ರಾಜ್ಯ ಬಿಜೆಪಿ ನಾಯಕರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. 2028ರ ಚುನಾವಣೆಯಲ್ಲಿ ಕನಿಷ್ಠ 40ರಿಂದ 50 ಸೀಟ್ ಬಿಟ್ಟುಕೊಡುವಂತೆ ಜೆಡಿಎಸ್ ಬೇಡಿಕೆ ಇಡಲಿದೆ. ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲೇ 80% ಸೀಟ್ ಕೇಳಬಹುದು. ಅಲ್ಲದೆ ಹಾಲಿ 18 ಶಾಸಕರಿಗೆ ಟಿಕೆಟ್ ಕೇಳ್ತಾರೆ. ಇದಕ್ಕೆ ಬಿಜೆಪಿ ವರಿಷ್ಠರು ಅಸ್ತು ಎಂದ್ರೆ ಪಕ್ಷಕ್ಕೆ ದೊಡ್ಡ ಹೊಡೆತ ಎಂದು ಹೇಳಲಾಗ್ತಿದೆ. ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್. ಓಕೆ ವೀಕ್ಷಕರೇ, ಈಗ ಭಾಳ ಮುಖ್ಯವಾಗಿ ಗಮನಿಸಿ. ನಾನು ಕೆಲವು ನಾಯಕರ ಹೆಸರುಗಳನ್ನು ಹೇಳ್ತಾ ಹೋಗ್ತೀನಿ. ಯಾರು ಕೊಡ್ಬೋದು ಇಲ್ಲಿ ಟಿಕೆಟು? ಯಾರು ಕೊಡ್ಬೋದು? ಇವರೇನೋ ದೊಡ್ಡವ್ರು ಮಾಡಿಕೊಂಡ್ರು ನಡೆಯುತ್ತೆ. ಇಲ್ಲಿ ಹಮಾರ ಕ್ಯಾ ಹೇ ಬೈ ಅಂತ ಕೇಳ್ತಾರೆ. ಬಿ ಜೆ ಪಿ ಜೆ ಡಿ ಎಸ್ ಟಿಕೆಟ್ ಫೈಟ್ ಏನು? ಪ್ರೀತಮ್ಗೌಡ ಕೊಡ್ತಿರೋ ಹಾಸನದಲ್ಲಿ? ಸ್ವರೂಪ್ ಪ್ರಕಾಶ್ ಕೊಡ್ತಿರೋ? ಯಾಕಂದರೆ ಸ್ವರೂಪ್ ಪ್ರಕಾಶ್ ಸಿಟ್ಟಿಂಗ್ ಎಮ್ ಎಲ್ ಎ. ಯಾರು ಕೊಡ್ತೀರಿ? ಹಾಂ, ಬೀದರ್ ಸೌತ್ಗೆ ಬನ್ನಿ. ಮೇಲೆ ಶೈಲೇಂದ್ರ ಬಿಲ್ದಾಳೆ, ಬೀದರ್ ಸೌತ್ ಹಾಲಿ ಶಾಸಕ. ಎಲ್ಲಿಂದ? ಬಿ ಜೆ ಪಿಯಿಂದ. ಕಳೆದ ಬಾರಿ ಬಂಡೆಪ್ಪ ಕಾಶೆಂಪೂರ್ ಗೆದ್ದಿದ್ರು ಬೀದರ್ ಸೌತಿಂದ. ಯಾರು ಕೊಡ್ತೀರಿ? ಬಂಡೆಪ್ಪ ಕಾಶೆಂಪೂರ್ ಕೊಡ್ತೀರಾ? ಬೆಲ್ದಾಳೆ ಕೊಡ್ತೀರೋ? ಕನ್ಫ್ಯೂಷನ್ನು. ದೇವದುರ್ಗಕ್ಕೆ ಬನ್ನಿ. ಎಲ್ಲಿ? ದೇವದುರ್ಗ
ಶಿವನಗೌಡ ನಾಯಕ್ ಮತ್ತು ಕರೆಮ್ಮ ನಾಯಕ್. ಕರೆಮ್ಮ ನಾಯಕ್ ಈಗ ಹಾಲಿ MLA. ಎಲ್ಲಿಂದ? JDSನಿಂದ. ದೇವದುರ್ಗದಲ್ಲಿ ಕರೆಮ್ಮ ನಾಯಕ್ JDSನಿಂದ ಹಾಲಿ MLA. ಆಮೇಲೆ ಶಿವನಗೌಡ ನಾಯಕ್ ಬಿಜೆಪಿಯಿಂದ ಗೆದ್ದವರು ಕೂಡ ಹಿಂದೆ. ಯಾರು ಕೊಡ್ತೀರಿ? ಕನ್ಫ್ಯೂಷನ್. ಸುಮಲತಾ ಅಂಬರೀಷ್ ಅವರು MP ಸ್ಥಾನವನ್ನು ಬಿಟ್ಕೊಟ್ಟಿದ್ದಾರೆ ಮಂಡ್ಯದಲ್ಲಿ. ಅವರು ನೆಕ್ಸ್ಟ್ ಆಲ್ರೆಡಿ ಹೇಳಿದ್ದಾರೆ, ಮದ್ದೂರಿಂದ ನಾನು ನಿಲ್ತೀನಿ, ನನ್ನ ಮಗ ನಿಲ್ಲಲ್ಲ, ನಾನು ನಿಲ್ತೀನಿ ಮದ್ದೂರಿಂದ. ಮದ್ದೂರಿಂದ ಯಾರಿದ್ದಾರೆ? DC ತಮ್ಮಣ್ಣ ಗೆದ್ದವರಿದ್ದಾರೆ. ಮದ್ದೂರು DC ತಮ್ಮಣ್ಣ ಕೊಡ್ತಿರೋ, ಸುಮಲತಾ ಅಂಬರೀಷ್ ಕೊಡ್ತಿರೋ? ಕನ್ಫ್ಯೂಷನ್. ಇನ್ನು ಗುರುಮಿಠಕಲ್ಗೆ ಬನ್ನಿ. ಅಲ್ಲಿ ಕೆಲವು ಕಡೆ JDS ನೋಡಿ, ಇಲ್ಲಿ ಗುರುಮಿಠಕಲ್ನಲ್ಲಿ ಶರಣಗೌಡ ಕುಂದಕ್ಕೂರು ಹಾಲಿ MLA ಇದ್ದಾರೆ. ಕೆಲವು ಕಡೆ ಕಾಂಗ್ರೆಸ್ ಗೆದ್ದಿದೆ, ಅಲ್ಲೂ ಕೂಡ ಅವರಿಬ್ಬರು ಇದ್ದಾರಲ್ಲ, JDS ಮತ್ತು BJಪಿಯವರು. ಅವ್ರು ಯಾರು ಕೇಳ್ತಾರೆ? ಒಂದು ಕಡೆ ಗುರುಮಿಠಕಲ್ನಲ್ಲಿ ಲಲಿತಾ ಅನಪುರ, ಗುರುಮಿಠಕಲ್ BJP ಅಭ್ಯರ್ಥಿ. ಶರಣಗೌಡ ಕುಂದಕ್ಕೂರ್ JDSನ ಹಾಲಿ MLA. ಯಾರು ಕೊಡ್ತೀರಿ ನೆಕ್ಸ್ಟ್ ಚುನಾವಣೆಯಲ್ಲಿ? ನೆಕ್ಸ್ಟ್ ಬನ್ನಿ, ಯಾರು? KR ಪೇಟೆ KC ನಾರಾಯಣಗೌಡರು JDSಲ್ಲಿದ್ದರು, ಆಮೇಲೆ BJಪಿಗೆ ಹೋದರು, ಮಂತ್ರಿ ಆದರು, ಚಪ್ಪಲಿ ಹೊಡೆತಗಳೆಲ್ಲ ಆಗಿತ್ತು. ನಿಮ್ಗೆ ಗೊತ್ತಿರ್ಬೋದು, KR ಪೇಟೆಯಲ್ಲಿ ವೆರಿ ಫಸ್ಟ್ ಟೈಮ್ BJಪಿಯಲ್ಲಿ ಗೆದ್ದಿದ್ದು ಏನೆಲ್ಲ ಆಗಿದೆ ಅಂತ ಹಲವಾರು ವರ್ಷಗಳ ಹಿಂದೆ. ಅಲ್ಲಿ HD ಮಂಜುನಾಥ್ KR ಪೇಟೆಯಲ್ಲಿ JDSನ ಹಾಲಿ MLA. ನಾರಾಯಣಗೌಡರು ಕೊಡ್ತೀರಾ, HD ಮಂಜುನಾಥ್ ಕೊಡ್ತೀರೋ? ಈಗ ನಿನಗೆ ನನಗೆ ಅಂತ ಹೇಳುವಾಗ DK ಶಿವಕುಮಾರ್ ಸುಮ್ಮನಿರ್ತಾರೋ ಅಂತ ಒಂದು ಪ್ರಶ್ನೆ ಬರುತ್ತೆ. ಎತ್ತಾಕೊಂಬಂದ್ಬಿಡ್ತಾರೆ, ಬಾರಪ್ಪ ನಿನಗೆ ಅಂತೇಳಿ. ಅಲ್ಲಿ ಪ್ರತಾಪ್ ಸಿಂಹನೇ ಬಿಡಲಿಲ್ಲ ಟಿಕೆಟ್ ಕೊಡದೇ ಇದ್ದಾಗ. ಯಾರು? DK ಶಿವಕುಮಾರ್, ಬಾರಪ್ಪ ಅಂತ. ಅದನ್ನು ಪ್ರತಾಪ್ ಸಿಂಹನೇ ಹೇಳಿದರು. ಅಲ್ಲ ಸರ್, ನನಗೆ ಅಡ್ಜಸ್ಟ್ ಆಗಲ್ಲ ನಿಮ್ಮ ಕಾಂಗ್ರೆಸ್, ಈ ಸಲ ಬಾರಪ್ಪ, ಆಮೇಲೆ ಹೋಗು ಅಂತಂದಿದ್ರು. ಈಗ ಇಲ್ಲಿ HD ಮಂಜುನಾಥ್ ಮತ್ತು ನಾರಾಯಣಗೌಡರು ಫೈಟ್ ಮಾಡ್ತಾ ಇದ್ರೆ ಲಬಕ್ಕಂತ ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರೆ DK ಶಿವಕುಮಾರ್. ಇದು ಪ್ರಾಬ್ಲಮ್ ಈಗ. ತುರುವೇಕೆರೆಗೆ ಬನ್ನಿ. ಮಸಾಲೆ ಜಯರಾಮ್ BJP, MT ಕೃಷ್ಣಪ್ಪ ತುರುವೇಕೆರೆ ಹಾಲಿ MLA. ಮಸಾಲೆಗ MT ಕೃಷ್ಣಪ್ಪಗ ಯಾರು ಕೊಡ್ತೀರಿ? ಹೆಂಗೆ ಮಸಾಲೆ ಅರೇದು ಈಗ? ಹಂಗಾಗಿದೆ ಪ್ರಶ್ನೆ. ಓಕೆ. ಚಿಕ್ಕನಾಯಕನಹಳ್ಳಿ BJಪಿಯಿಂದ JC ಮಾಧುಸ್ವಾಮಿ ಓಲ್ಡ್ ಏನು ಜನತಾ ಪರಿವಾರ. ಆದರೆ BJಪಿಗೆ ಬಂದ ನಂತರ ಒಬ್ಬ ಒಳ್ಳೆ ವಾಕ್ಪಟು ಸಿಕ್ಕಿದ್ರು, ಒಳ್ಳೆ ಸಂಸದೀಯ ಪಟು ಸಿಕ್ಕಿದ್ರು. ಅಲ್ಲಿ ಸುರೇಶ್ ಬಾಬು ಇದ್ದಾರೆ ಚಿಕ್ಕನಾಯಕನಹಳ್ಳಿ, JDSನ ಹಾಲಿ MLA. ಮತ್ತು ಸುರೇಶ್ ಬಾಬುಗೆ ಭಾಳ ಒಳ್ಳೆಯ ಹೆಸರು ಇದೆ, ಅವ್ರಿಗೂ ಇದೆ. ಯಾರಿಗೆ? ನಮ್ಮ ಮಾಧುಸ್ವಾಮಿ ಅವ್ರಿಗೂ ಕೂಡ. ಮಾಧುಸ್ವಾಮಿ ಅವ್ರಿಗೆ BJಪಿಯಲ್ಲಿ ಒಂಥರ ಉಸಿರುಗಟ್ಟದಂಗೆ ಕಾಣ್ತಾ ಇದೆ. ಯಡಿಯೂರಪ್ಪ ಇರೋ ತನಕ ಆರಾಮಿದ್ರು. ಮೊನ್ನೆ ಅವರು ಏನೇನೋ ಬಾರಪ್ಪ ಅಂತ DK ಶಿವಕುಮಾರ್ ಕರೆದಂಗಿದೆ. ಏನಾಗುತ್ತೆ ಕಾದು ನೋಡೋಣ. ಆಯಿತಾ? ಸುರೇಶ್ ಬಾಬು. ಮತ್ತು ಕಡೂರಿಗೆ ಬನ್ನಿ. ಬೆಳ್ಳಿ ಪ್ರಕಾಶ್ ನನಗೆ ಬೇಕು ಅಂತೇಳಿ, ದತ್ತ ನನಗೆ ಬೇಕು ಅಂತೇಳಿ. ಯಾರು ಕೊಡ್ತೀರಿ? ಕೋಲಾರಕ್ಕೆ ಬನ್ನಿ. ಕೋಲಾರದಲ್ಲಿ ವರ್ತೂರ್ ಪ್ರಕಾಶ್ BJಪಿಯಿಂದ ನನಗೆ ಬೇಕು ಅಂತ ಕೇಳ್ತಾರೆ. CMR ಶ್ರೀನಾಥ್ ಕೋಲಾರ JDS ನನಗೆ ಬೇಕು ಅಂತ ಕೇಳ್ತಾರೆ. ಶ್ರೀರಂಗಪಟ್ಟಣಕ್ಕೆ ಬನ್ನಿ. ಇಂಡುವಾಳು ಸಚ್ಚಿದಾನಂದ BJಪಿಯಿಂದ ಕೇಳ್ತಾರೆ. ರವೀಂದ್ರ ಶ್ರೀಕಂಠಯ್ಯ ಶ್ರೀರಂಗಪಟ್ಟಣ JDSನಿಂದ ಕೇಳ್ತಾರೆ. ಯಾರು ಕೊಡ್ತೀರಿ? ಸಿಮೆಂಟ್ ಮಂಜು ಸಕಲೇಶ್ಪುರ ಸಿಟ್ಟಿಂಗ್ MLA ಸಿಮೆಂಟ್ ಮಂಜು. HK ಕುಮಾರಸ್ವಾಮಿ ಸಕಲೇಶ್ಪುರ JDS ಅಭ್ಯರ್ಥಿ. ಯಾರು ಕೊಡ್ತೀರಿ? ಸೊ ಎಷ್ಟಿದೆ? 1, 2, 3, ಒಂದು 10-15 MLAಗಳಿದ್ದಾರೆ. ಏನಾಗುತ್ತೆ ಕಾದು ನೋಡಬೇಕಾಗಿದೆ.